ನಮ್ಮೂರ ವಾರ್ತೆಗೆ ಸ್ವಾಗತ. ನಾನು ಕಲ್ಪನಾ. ಮುಖ್ಯಾಂಶಗಳು. ಉಜಿರೆಯಲ್ಲಿ ಚುನಾವಣಾಧಿಕಾರಿಗಳಿಗೆ ತರಬೇತಿ. 238 ಮತಗಟ್ಟೆಗಳಲ್ಲಿ ಚುನಾವಣೆಗೆ ಸಿದ್ಧತೆ. ಕನ್ಯಾಡಿ ರಾಮಕ್ಷೇತ್ರದಲ್ಲಿ ರಾಮನಾಮ ಮಂತ್ರ ಸಪ್ತಾಹ. ಶಾಸಕ ಬಂಗೇರರಿಂದ ಸಪ್ತಾಹಕ್ಕೆ ಚಾಲನೆ. ರಾಮಕೃಷ್ಣ ಸಭಾ ಮಂಟಪದಲ್ಲಿ ಅಷ್ಟಾವಧಾನ ಕಾರ್ಯಕ್ರಮ ಸಮೂಹ ವತಿಯಿಂದ ನಡೆದ ವಿನೂತನ ಪ್ರಯೋಗ. ಸ್ಯಾಂಡಲ್ವುಡ್ನಲ್ಲಿ ಉಳಿದವರು ಕಂಡಂತೆ ಮೋಡಿ, ಮಿಶ್ರ ಪ್ರತಿಕ್ರಿಯೆಗಳ ನಡುವೆ ಗೆಲುವಿನ ಓಟ. ಲೋಕಸಭಾ ಚುನಾವಣೆಯ ಅಂಗವಾಗಿ ಉಜಿರೆಯಲ್ಲಿ ಏಪ್ರಿಲ್ 2ರಂದು ಚುನಾವಣಾ ಅಧಿಕಾರಿಗಳ ತರಬೇತಿ ಕಾರ್ಯಾಗಾರ ನಡೆಯಿತು. ಎಆರ್ಒ ಯೋಗೇಶ್ ಕುಮಾರ್ ಕಾರ್ಯಾಗಾರ ಉಸ್ತುವಾರಿ ವಹಿಸಿದ್ದರು. ಈ ವೇಳೆ ಮಾತನಾಡಿದ ಅವರು, ತಾಲೂಕಿನಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದ್ದು ಅದನ್ನು ಮೀರದಂತೆ ಎಚ್ಚರ ವಹಿಸಬೇಕು ಎಂದರು. ತಾಲೂಕಿನಲ್ಲಿ ಒಟ್ಟು 238 ಮತಗಟ್ಟೆಗಳಿದ್ದು ಉಜಿರೆ ಎಸ್ಡಿಎಂ ಪದವಿ ಪೂರ್ವ ಕಾಲೇಜಿನಲ್ಲಿ ಮತಯಂತ್ರಗಳನ್ನು ಶೇಖರಿಸಿಡಲಾಗಿದೆ ಎಂದರು. ತರಬೇತಿಯಲ್ಲಿ ವಿವಿಧ ಶಿಕ್ಷಣ ಸಂಸ್ಥೆಗಳ ಪ್ರಾಧ್ಯಾಪಕರು, ಶಿಕ್ಷಕರು, ಸರ್ಕಾರಿ ನೌಕರರು ಭಾಗವಹಿಸಿದ್ದರು. ತಾಲೂಕಿಗೆ ಸಂಬಂಧಪಟ್ಟಿದೆ ಆದರೆ ನಮ್ಮಲ್ಲಿ 238 ಪೋಲಿಂಗ್ ಸ್ಟೇಷನ್ಸ್ಗಳಿದೆ. ಮತಗಟ್ಟೆ ಸಂಖ್ಯೆ 238 ಸಂಖ್ಯೆಗಳಿದೆ. ನಮಗೀಗಾಗಲೇ 238 ಕಂಟ್ರೋಲ್ ಯೂನಿಟ್ ಮತ್ತು ಬ್ಯಾಲೆಟ್ ಯೂನಿಟ್ ಬಂದಿದೆ, ಮತಯಂತ್ರಗಳು ಬಂದಿದೆ ನಮಗೆ. ಅದಾದ ನಂತರ ನಮಗೆ +10% ಟ್ಯಾಕ್ಸ್ನೂ ಸಹ ಬಂದಿದೆ. ಆಮೇಲೆ ನಮಗೆ ಚುನಾವಣೆಗೆ ಬೇಕಾದಂಥ ಸಾಮಗ್ರಿಗಳನ್ನು ಸಹ ನಾವು ತಂದಿದ್ದೀವಿ. ಅದರಿಂದ ಈ ಸಂಸ್ಥೆಯಲ್ಲಿ ಸ್ಟೋರ್ ಮಾಡಿದ್ದೀವಿ. ನೆಕ್ಸ್ಟ್ ಹಂತದಲ್ಲಿ ನಾವು ಚುನಾವಣಾ ಸಿಬ್ಬಂದಿಗಳನ್ನ ಚುನಾವಣೆಗೆ ತಯಾರಿ ಮಾಡಬೇಕು. ಆ ಪ್ರಕ್ರಿಯೆಯಲ್ಲಿ ಈಗ ಮೊದಲನೇ ತರಬೇತಿಯನ್ನು ಕೊಡ್ತಾ ಇದ್ದೇವೆ. ಕನ್ಯಾಡಿ ನಿತ್ಯಾನಂದ ನಗರದ ಶ್ರೀರಾಮ ಕ್ಷೇತ್ರದಲ್ಲಿ ಏಪ್ರಿಲ್ 1ರಂದು ಶ್ರೀರಾಮನಾಮ ತಾರಕ ಮಂತ್ರ ಸಪ್ತಾಹಕ್ಕೆ ಚಾಲನೆ ದೊರೆಯಿತು. ಶಾಸಕ ಕೆ ವಸಂತ ಬಂಗೇರ ಕಾರ್ಯಕ್ರಮ ಉದ್ಘಾಟಿಸಿದರು. ಸಂಸದ ನಳಿನ್ ಕುಮಾರ್ ಕಟೀಲ್ ರಾಮನಾಮ ಉಚ್ಚರಿಸಿ ಚಾಲನೆ ನೀಡಿದರು. ಇದೇ ವೇಳೆ ರಾಮಕ್ಷೇತ್ರದ ಪ್ರತಿಷ್ಠಾ ಜಾತ್ರೋತ್ಸವಕ್ಕೂ ಚಾಲನೆ ದೊರೆಯಿತು. ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. 1 ವಾರಗಳ ಕಾಲ ನಡೆಯಲಿರುವ ರಾಮನಾಮ ಸಪ್ತಾಹ ಏಪ್ರಿಲ್ 8ರಂದು ಮಹಾಬ್ರಹ್ಮ ರಥೋತ್ಸವದೊಂದಿಗೆ ಸಮಾಪನಗೊಳ್ಳಲಿದೆ. ಧರ್ಮಸ್ಥಳದಲ್ಲಿ ಇತ್ತೀಚೆಗೆ ರೂಟ್ಸೆಟ್ ಸಂಸ್ಥೆಯ ವಾರ್ಷಿಕ ವರದಿ ಬಿಡುಗಡೆಗೊಂಡಿತು. ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ವರದಿ ಬಿಡುಗಡೆಗೊಳಿಸಿದರು. ರೂಟ್ಸೆಟ್ನ ಕಾರ್ಯನಿರ್ವಾಹಕ ನಿರ್ದೇಶಕ ಜಗದೀಶ್ ಮೂರ್ತಿ, ನಿರ್ದೇಶಕ ಎಂಕೆಎಸ್ ಪ್ರಭು, ಉಪನ್ಯಾಸಕರು ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು. ಅದೊಂದು ವಿಶಿಷ್ಟ ಕಾರ್ಯಕ್ರಮ. 8 ಮಂದಿ ಪೃಚ್ಛಕರಿಂದ ಏಕಾಗ್ರತೆಯನ್ನು ತಪ್ಪಿಸುವಂತಹ ಪ್ರಶ್ನೆಗಳು. ಅವರೆಲ್ಲರ ಪ್ರಶ್ನೆಗೆ ಅವಧಾನಿಯಾಗಿ ತದೇಕ ಚಿತ್ತದಿಂದ ಉತ್ತರಿಸುತ್ತಿರುವ ಕಂಪ್ಯೂಟರ್ ಮಾನವ ಖ್ಯಾತಿಯ ಡಾಕ್ಟರ್ ಕಬ್ಬಿನಾಲೆ ಭಾರದ್ವಾಜ್. ಅಷ್ಟಕ್ಕೂ ಇದ್ಯಾವ ಕಾರ್ಯಕ್ರಮ ಅಂತ ತಿಳಿಬೇಕಾದ್ರೆ ಈ ಸ್ಟೋರಿ ನೋಡಿ. ಎಂಟು ಕ್ಷೇತ್ರಗಳಿಗೆ, 8 ದಿಕ್ಕುಗಳಿಗೆ ಅಥವಾ 8 ವಿದ್ವಾಂಸರುಗಳ ಪ್ರಶ್ನೆಗಳಿಗೆ ಏಕತಾನತೆಯಿಂದ ಉತ್ತರವನ್ನು ಶಾಸ್ತ್ರಬದ್ಧವಾಗಿ ಕೊಡುವಂತಹ ಕ್ರಮ ಅಷ್ಟಾವಧಾನ ಕಲೆ. ಅಷ್ಟಾವಧಾನ ಇದೊಂದು ಅಪರೂಪದ ಪ್ರಾಚೀನ ಕಲೆ. ಅವಧಾನ ಅಂದರೆ ಏಕಾಗ್ರತೆ. ಹೆಸರೇ ಹೇಳುವಂತೆ 8 ಜನರ ಪ್ರಶ್ನೆಗಳಿಗೆ ಏಕಾಗ್ರತೆಯಿಂದ ಶಾಸ್ತ್ರಬದ್ಧವಾಗಿ ಉತ್ತರವನ್ನು ಕೊಡುವುದು. ಇಂತಹ ಅಪರೂಪದ ಕಾರ್ಯಕ್ರಮ ನಡೆದಿದ್ದು ಉಜಿರೆಯ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಶ್ರೀರಾಮಕೃಷ್ಣ ಸಭಾ ಮಂಟಪದಲ್ಲಿ. ಸುಮಾರು 8-9ನೆಯ ಶತಮಾನದಲ್ಲಿ ಇದರ ಪ್ರಾಚೀನತೆಯನ್ನು ಕಾಣಬಹುದು. ಕವಿ ಕಾಮ ಅನ್ನುವ ತನ್ನ ಕಾವ್ಯದಲ್ಲಿ ಆತ ಮೂಡಿಸಿದ್ದಾನೆ. ಅವಧಾನ ಪ್ರಾಚೀನ ಕಲೆ. ಇದರಲ್ಲಿ ಅಷ್ಟಾವಧಾನ, ದಶಾವಧಾನ, ಶತಾವಧಾನ, ಸಹಸ್ರಾವಧಾನ ಎಂಬ ವಿಧಗಳಿವೆ. ನಿಷೇಧಾಕ್ಷರಿ, ದತ್ತಪದಿ, ಗುಣಿತಾಕ್ಷರಿ, ಕಾವ್ಯವಾಚನ, ಗಣಿತಾಂಕ, ಆಶುಕವಿತೆ, ಗಂಠಾನಾದ, ಅಪ್ರಸ್ತುತ ಪ್ರಸಂಗ, ಅನುಪ್ರಾಸ ಹೀಗೆ ವಿವಿಧ ವಿಷಯಗಳಲ್ಲಿ ಪಂಡಿತರು ಅವಧಾನಿಯ ಜ್ಞಾನಕ್ಕೆ ಸವಾಲೆಸೆಯುತ್ತಾರೆ. ಆ್ಯಕ್ಚುಲಿ ಅಪ್ರಸ್ತುತ ಗಂಠಾನಾದ ಅನ್ನುವಂಥದ್ದು ಪ್ರಾಚೀನದಲ್ಲಿ ಇರಲಿಲ್ಲ. ಕೇವಲ ನೆನಪು ಪ್ರಜ್ಞೆಗೋಸ್ಕರವಾಗಿ ಇವತ್ತು ನಾವು ಅಳವಡಿಸಿಕೊಂಡಿದ್ದೇವೆ. ಒಂದು ಕಾರಣವನ್ನು ಬಿಟ್ಟರೆ ಬಂದಂತಹ ಸಭಾಸದರು, ಶ್ರೋತೃವರ್ಗ ಎಲ್ಲರುಗಳು ಕೂಡ ಪಂಡಿತ ವರ್ಗದವರಾಗಿರುವುದಿಲ್ಲ. ಈ ನೆನಪು ಪ್ರಜ್ಞೆ ಹೀಗೆಲ್ಲ ಮಾಡಲಿಕ್ಕೆ ಆಗ್ತದೆ ಅನ್ನೋದನ್ನು ಸಾಧಾರಣ ವ್ಯಕ್ತಿಗಳಿಗೆ ಕೂಡ ತಿಳಿಸುವಂತಹ ಪ್ರಯತ್ನಕ್ಕೋಸ್ಕರವಾಗಿ ಘಂಟಾನಾದ, ಅಪ್ರಸ್ತುತ ಇಂಥದ್ದೆಲ್ಲ ಇವತ್ತು ಹೆಚ್ಚಾಗಿ ಸೇರಿಸಿಕೊಂಡಿದ್ದೇವೆ. ಉಜಿರೆಯಲ್ಲಿ ನಡೆದದ್ದು ಅಷ್ಟಾವಧಾನ. ಮಂಗಳೂರಿನ ಶಾರದಾ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ, ಕಂಪ್ಯೂಟರ್ ಮಾನವ ಖ್ಯಾತಿಯ ಡಾಕ್ಟರ್ ಕಬ್ಬಿನಾಲೆ ಬಾಲಕೃಷ್ಣ ಭಾರದ್ವಾಜ್ ಇಲ್ಲಿ ಅವಧಾನಿಯಾಗಿದ್ದರು.
ವಿವಿಧ ವಿಷಯಗಳ ಕುರಿತು ಪಾಂಡಿತ್ಯ ಹೊಂದಿದ 8 ಮಂದಿ ವಿದ್ವಾಂಸರ ಸವಾಲುಗಳನ್ನು ಎದುರಿಸಿದರು. ಪ್ರಾಚೀನ ಕಾವ್ಯಗಳ ಅಧ್ಯಯನ ಇವತ್ತು ಸರಿಯಾಗಿ ನಡೀತಾ ಇಲ್ಲ. ಆ ಶಾಸ್ತ್ರಗಳಿಂದ ನುರಿತ ಜ್ಞಾನಿಗಳಿಂದ ಹೊಸ ಜನತೆಗೆ, ಹೊಸ ವಿದ್ಯಾರ್ಥಿಗಳಿಗೆ ಅದನ್ನು ಉಣಬಡಿಸುವಂತಹ ಒಂದು ಕ್ರಿಯೆ ಆಗಬೇಕಾಗಿದೆ. ಇದರಲ್ಲಿ ವಿಶ್ವವಿದ್ಯಾಲಯಗಳು ಮುಂದೆ ಬರಬೇಕು. ಸುಮಾರು 3 ಗಂಟೆಗಳ ಕಾಲ ನಡೆದ ಅಷ್ಟಾವಧಾನ ಸಭಿಕರ ಮೆಚ್ಚುಗೆಗೆ ಪಾತ್ರವಾಯಿತು. ಉಜಿರೆಯ ಸಮೂಹ ಈ ಅವಧಾನ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಗೌತಮಿ ಜೊತೆ ಹರೀಶ್ ರೆಡ್ಡಿ, ನಮ್ಮೂರ ವಾರ್ತೆ. ಹಾವು ಎಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಭಯ. ಮನೆಯ ಸುತ್ತಮುತ್ತ ಹರಿದಾಡಿದ್ರೆ ಮನೆ ಮಂದಿಗೆ ಮಾತ್ರವಲ್ಲ, ಸುತ್ತಮುತ್ತಲಿನವರಿಗೂ ದುಗುಡ ಮನೆ ಮಾಡುತ್ತೆ. ಹೀಗಿರುವಾಗ ಸಣ್ಣ ವಯಸ್ಸಿನಿಂದಲೇ ಹಾವು ಹಿಡಿಯುವುದನ್ನು ಕಲಿತು ಉರಗ ಪ್ರೇಮಿಯಾಗುವುದೆಂದರೆ ಜೋಕೆ. ಇಂತಹ ಸಾಹಸ ಪ್ರದರ್ಶಿಸಿದವರು ಮಂಗಳೂರಿನ ಜೆಪ್ಪಿನಮೊಗರು ನಿವಾಸಿ ಆದಿತ್ಯ ಪುತ್ರಯ್ಯ. ಆದಿತ್ಯ ಪುತ್ರಯ್ಯ ಅವರಿಗೀಗ 18ರ ಹರೆಯ. ಮಂಗಳೂರಿನ ಕೆನರಾ ಕಾಲೇಜಿನಲ್ಲಿ PUC ವ್ಯಾಸಂಗ ಮುಗಿಸಿದ್ದಾರೆ. ಡಿಗ್ರಿ ಕಲಿಯುವ ಮೊದಲು 1 ವರ್ಷ ಹಾವಿನ ಕುರಿತಾಗಿ ಜಾಗೃತಿ ಮೂಡಿಸಬೇಕೆನ್ನುವ ಹಂಬಲದೊಂದಿಗೆ ಮಂಗಳೂರು, ಬೆಂಗಳೂರಿನಲ್ಲಿ ಅನೇಕ ಕಡೆ ಜಾಗೃತಿ ಕಾರ್ಯಕ್ರಮ ನಡೆಸಿದ್ದಾರೆ. ಆದಿತ್ಯ 6ನೇ ತರಗತಿಯಲ್ಲಿರುವಾಗಲೇ ಹಾವಿನ ಕುರಿತು ಆಸಕ್ತಿ ಮೂಡಿಸಿಕೊಂಡ್ರು. ಮೊದಮೊದಲು ಕೆರೆ, ನೀರು ಹಾವು ಹಿಡಿಯಲು ಅಭ್ಯಸಿಸಿದ್ರು. ಹೀಗೆ ಪಕ್ವತೆ ಪಡೆದ ನಂತರ ಹೆಬ್ಬಾವು, ನಾಗರ ಹಾವುಗಳನ್ನು ಹಿಡಿಯಲು ಕಲಿತರು. ಇದುವರೆಗೂ ಸುಮಾರು 200ರಿಂದ 300 ಹಾವುಗಳನ್ನು ಹಿಡಿದಿರುವ ಆದಿತ್ಯ ಕಾಳಿಂಗ ಸರ್ಪ, ಹೆಬ್ಬಾವು ಹೀಗೆ ಹೆಚ್ಚಿನ ಎಲ್ಲ ಜಾತಿಯ ಹಾವುಗಳನ್ನು ಹಿಡಿದ ಖ್ಯಾತಿ ಸಲ್ಲುತ್ತದೆ. ತನ್ನ ಈ ಸಾಧನೆಗೆ ತನ್ನ ಹೆತ್ತವರಾದ ಅನಂತಕೃಷ್ಣ, ಶೈಲಜಾ ಅವರ ಪ್ರೋತ್ಸಾಹ ಕಾರಣ ಎನ್ನುತ್ತಾರೆ ಆದಿತ್ಯ. ಹದಿಹರೆಯದಲ್ಲೇ ಹಾವು ಹಿಡಿಯುವ ಸಾಹಸಕ್ಕೆ ಕೈ ಹಾಕಿ ಯಶಸ್ಸು ಕಂಡ ಇವರು ಸಣ್ಣ ಮಕ್ಕಳಿಗೆ ಹಾವಿನ ಕುರಿತು ತರಬೇತಿ ನೀಡುವಾಗ ಮೊದಲು ಹಾವು ಹಿಡಿಯಬೇಡಿ, ಹಾವಿನೊಂದಿಗೆ ಸರಸವಾಡಬೇಡಿ ಎಂಬ ಸಂದೇಶ ನೀಡುತ್ತಾರೆ. ಹಾವಿನ ಜೊತೆ ಸರಸ ಜೀವಕ್ಕೆ ಕುತ್ತು ತರುತ್ತದೆ ಎನ್ನುತ್ತಾರೆ ಆದಿತ್ಯ. ಹಾವನ್ನ ಕಂಡ್ರೆ ಅಂಜಬಾರದು, ಅದಕ್ಕೆ ಪ್ರಾಣಭೀತಿ ಉಂಟು ಮಾಡುವ ಕಾರ್ಯವನ್ನು ನಾವು ಮಾಡದಿದ್ದರೆ ಹಾವು ನಮಗೇನು ಮಾಡದು ಎನ್ನುವುದು ಇವರ ಅಭಿಪ್ರಾಯ. ಹಾವು ಹಿಡಿದ್ರೆ ನಾನು ಯಾವುದೇ ರೀತಿಯ ಹಣ ಕೇಳಿ ಪಡೆಯುವುದಿಲ್ಲ, ಇಂತಿಷ್ಟೇ ಶುಲ್ಕವಿಲ್ಲ, ಇದು ನನ್ನ ಹವ್ಯಾಸ, ಪ್ರೀತಿಯಿಂದ ಏನನ್ನಾದರೂ ಕೊಟ್ಟರಷ್ಟೇ ಪಡೆಯುತ್ತೇನೆ ಎನ್ನುತ್ತಾರೆ ಆದಿತ್ಯ. ಚಂದ್ರಶೇಖರ್ ಎಸ್ ಅಂತರ, ನಮ್ಮೂರ ವಾರ್ತೆ. ಚುನಾವಣೆಯ ಕಾವು ಎಲ್ಲೆಡೆ ಹಬ್ಬಿದೆ. ಪ್ರಚಾರದ ಗಿಮಿಕ್ಗಳು ಎಗ್ಗಿಲ್ಲದೆ ಸಾಗುತ್ತಿವೆ. ಪ್ರಣಾಳಿಕೆಯ ಆಶಾಗೋಪುರ ನಿರ್ಮಿಸಿ ಮತದಾರರನ್ನು ಸೆಳೆಯುವ ನಾನಾ ತಂತ್ರಗಾರಿಕೆಗೆ ಪಕ್ಷಗಳು ಮುಂದಾಗುತ್ತಿವೆ. ಈ ಭರಾಟೆಯ ನಡುವೆ ಮತದಾರ ಮೈಮರೆಯದಂತೆ ಸೂಕ್ತ ಅಭ್ಯರ್ಥಿಯನ್ನು ಆರಿಸಬೇಕಾಗಿದೆ. ಈ ಕುರಿತು ಮತದಾರರಲ್ಲಿ ಜಾಗೃತಿ ಮೂಡಿಸುವ ಪ್ರಯತ್ನ ನಮ್ಮ ಪ್ರತಿಧ್ವನಿ ತಂಡದಿಂದ. ಎಲೆಕ್ಷನ್ ಎಲ್ಲೆಡೆ ಚುನಾವಣೆ ಕಾವು ಏರ್ತಾ ಇದೆ. ಅದರ ಜೊತೆಗೆ ಭಾರತೀಯ ಚುನಾವಣಾ ಆಯೋಗ ಮತದಾನ ಕುರಿತಾದ ಹಲವು ಜಾಗೃತಿ ಅಭಿಯಾನಗಳನ್ನು ಕೂಡ ದೇಶಾದ್ಯಂತ ಹಮ್ಮಿಕೊಂಡಿದೆ. ಮತದಾನ ಮಾಡುವುದು ನಮ್ಮೆಲ್ಲರ ಹಕ್ಕು, ಸೂಕ್ತ ಅಭ್ಯರ್ಥಿಯನ್ನ ಚುನಾಯಿಸುವುದು ನಮ್ಮೆಲ್ಲರ ಕರ್ತವ್ಯ. ಮತದಾನದ ಬಗ್ಗೆ ನಮ್ಮ ತಾಲೂಕಿನ ಮತದಾರರಲ್ಲಿ ಜಾಗೃತಿ ಹುಟ್ಟಿಸುವ ಸಲುವಾಗಿ ಪ್ರತಿಧ್ವನಿ ತಂಡದ ಚಿಕ್ಕ ಪ್ರಯತ್ನ ಇಲ್ಲಿದೆ ನೋಡಿ. ಉತ್ತಮ ಪ್ರಧಾನಿಯನ್ನು ಆಯ್ಕೆ ಮಾಡಬೇಕು ಅಂತ ನಾವು ಓಟ್ ಹಾಕ್ತೀವಿ. ಮತ ಚಲಾಯಿಸುವುದು ಪ್ರತಿಯೊಬ್ಬ ಭಾರತೀಯನ ಹಕ್ಕು. ನಮ್ಮ ಭಾರತ ದೇಶವನ್ನು ಉದ್ಧಾರ ಮಾಡಲಿಕ್ಕೆ ಯೋಗ್ಯತೆ ಇರುವಂತಹ ಸೂಕ್ತ ವ್ಯಕ್ತಿಯನ್ನು ನಾವು ಆರಿಸಬೇಕಾದ್ದು. ಜಾತಿ, ಮತ, ಧರ್ಮ ಪ್ರತಿಯೊಂದನ್ನು ಬಿಟ್ಟು ಅವನ ಅರ್ಹತೆಗೆ, ಅಂದರೆ ಅವನಲ್ಲಿರುವಂತಹ ಒಂದು ಸಾಮರ್ಥ್ಯವನ್ನು ನಾವು ಗುರುತಿಸಿ ನಾವು ಮತದಾನವನ್ನು ಮಾಡಬೇಕು. ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕಾದ್ರೆ ನಾವು 100% ಮತದಾನ ಆದಾಗ ಮಾತ್ರ ಸಾಧ್ಯ. ಇದು 25%, 30%, 40% ಮತದಾನ ಆದಾಗ ನಮಗೆ ಸೂಕ್ತ ಅಭ್ಯರ್ಥಿ ಆಯ್ಕೆಗಳು ನಡೆಯುವುದಿಲ್ಲ. ನಮ್ಮಲ್ಲಿ ಸಹ ಸಮರ್ಥರಿದ್ದಾರೆ. ಆ ಸಮರ್ಥರನ್ನು ಆಯ್ಕೆ ಮಾಡಲಿಕ್ಕೆ ನಮಗೆ 5 ವರ್ಷಕ್ಕೊಮ್ಮೆ ಸಿಗುವಂಥ ಸುವರ್ಣಾವಕಾಶ ಇದು.
ಭ್ರಷ್ಟಾಚಾರ ರಹಿತ ಉತ್ತಮ ಆಡಳಿತ ನೀಡುವ ಸರ್ಕಾರವನ್ನು ರಚಿಸುವಲ್ಲಿ ನಿಮ್ಮೆಲ್ಲರ ಪಾತ್ರ ಮಹತ್ವವಾದದ್ದು. ಮತದಾನ ಮಾಡದೆ ಇದರ ಬಗ್ಗೆ ಮಾತಾಡುವ ಹಕ್ಕು ನಮಗಿಲ್ಲ. ಅದರಿಂದ ನಿಮ್ಮ ಹಕ್ಕು ಚಲಾಯಿಸಿ ಮತದಾನ ಮಾಡಿ. ಮತದಾನ ನಮ್ಮೆಲ್ಲರ ಹಕ್ಕು. ಇದನ್ನ ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ಉತ್ತಮ ಆಡಳಿತ ನಡೆಸುವ ಸರ್ಕಾರವನ್ನು ಚುನಾಯಿಸುವುದು ನಮ್ಮೆಲ್ಲರ ಕರ್ತವ್ಯ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಮತದಾನ ನಡೆಯಲೆಂದು ಭಾರತೀಯ ಚುನಾವಣಾ ಆಯೋಗ ನವ ಮಾದರಿಯ ಜಾಗೃತಿ ಅಭಿಯಾನ ಹಮ್ಮಿಕೊಂಡಿದೆ. As you may already know, the upcoming Lok Sabha elections will be the biggest democratic election in history. Just like my character Bhutnath in the upcoming movie Bhutnath Returns, I value elections greatly and find them to be extremely important. That is why I'm very excited to take this pledge. ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸ ಇರಿಸಿದ ದೇಶ ಭಾರತ. ಇಲ್ಲಿ ಸರ್ಕಾರ ರಚನೆಯಲ್ಲಿ ಪ್ರಜೆಗಳದೇ ಪ್ರಮುಖ ಪಾತ್ರ. ಇದೇ ಕಾರಣಕ್ಕೋಸ್ಕರ ಭಾರತದ ಸಂವಿಧಾನ ಎಲ್ರಿಗೂ ಮತದಾನದ ಹಕ್ಕನ್ನು ನೀಡಿದೆ. ಆದರೆ ಸ್ವಾತಂತ್ರ್ಯ ಬಂದು 6 ದಶಕ ಕಳೆದ್ರೂ ನಮ್ಮಲ್ಲಿ ಆ ಮತದಾನದ ಉತ್ಸಾಹ ಕಂಡುಬರ್ತಾ ಇಲ್ಲ. 1952ರ ಮೊದಲ ಲೋಕಸಭಾ ಚುನಾವಣೆಯಲ್ಲಿ 61.2% ಮತದಾನ ಬರುತ್ತಾ ಕಡಿಮೆಯಾಗ್ತಾ ಇದೆ. 2004ರಲ್ಲಿ ಅತಿ ಕಡಿಮೆ ಅಂದರೆ 48.74% ಮತದಾನ ನಡೆದಿತ್ತು. 2009ನೇ ಲೋಕಸಭಾ ಚುನಾವಣೆಯಲ್ಲಿ 59.7% ಮತದಾನ ಭಾರತದಲ್ಲಿ ದಾಖಲಾಗಿತ್ತು. ಈ ಎಲ್ಲ ಲೆಕ್ಕಾಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಚುನಾವಣಾ ಆಯೋಗ ಈ ಬಾರಿ ಹೆಚ್ಚು ಮತದಾರರನ್ನು, ಅದರಲ್ಲೂ ಯುವ ಮತದಾರರನ್ನು ಮತದಾನ ಕೇಂದ್ರದತ್ತ ಆಕರ್ಷಿಸಲು ಹೊಸ ಯೋಜನೆಗಳನ್ನು ಹಾಕಿಕೊಂಡಿದೆ. ಮತದಾನ ಜಾಗೃತಿಯ ಬಗ್ಗೆ ಪೋಸ್ಟರ್ಗಳಿಂದ ಹಿಡಿದು ಪ್ರತಿಯೊಂದು ಕಾಲೇಜಿನಲ್ಲೂ ಪ್ರತಿಜ್ಞಾ ವಿಧಿ ಸ್ವೀಕಾರ ಮುಂತಾದ ನವನವೀನ ಮಾದರಿಯ ಜಾಗೃತಿ ಜಾಹೀರಾತುಗಳನ್ನು ಚುನಾವಣಾ ಆಯೋಗ ಬಿಡುಗಡೆಗೊಳಿಸಿದೆ. ಅದರಂತೆಯೇ ಇತ್ತೀಚೆಗೆ SDM ಸ್ನಾತಕೋತ್ತರ ಪದವಿ ಕಾಲೇಜಿನಲ್ಲೂ ಪ್ರತಿಜ್ಞಾ ವಿಧಿ ಕಾರ್ಯಕ್ರಮ ನಡೆಯಿತು. ಇದರ ಜೊತೆಗೆ ಸೆಲೆಬ್ರಿಟಿಗಳನ್ನು ಮತದಾನ ಜಾಹೀರಾತುಗಳಲ್ಲಿ ಬಳಸಿಕೊಂಡು ಹೆಚ್ಚಿನ ಯುವಜನತೆಯನ್ನು ಮತದಾನದತ್ತ ಆಕರ್ಷಿಸುವುದು ಚುನಾವಣಾ ಆಯೋಗದ ಇನ್ನೊಂದು ಪ್ಲಾನ್. I pledge to vote. Because I care about India's future. Because my vote will matter. For my nation. तो ये थी आपकी प्रतिज्ञा करने की वजह. आपके दोस्तों और परिवार के साथ ये वीडियो शेयर कीजिए ताकि वो भी मतदान करने की प्रतिज्ञा कर सकें. ಇದರ ಜೊತೆಗೆ ಖಾಸಗಿ ಕಂಪನಿಗಳು ಮತದಾನದ ಪರವಾಗಿ ಜಾಹೀರಾತುಗಳನ್ನು ಬಿಡುಗಡೆ ಮಾಡ್ತಾ ಇವೆ. ಅಮಿತಾಬ್ ಬಚ್ಚನ್, ವೀರೇಂದ್ರ ಸೆಹವಾಗ್, ದಿಯಾ ಮಿರ್ಜಾ ಮುಂತಾದವರು ಇತ್ತೀಚೆಗೆ ಗೂಗಲ್ ಬಿಡುಗಡೆಗೊಳಿಸಿದ ಫ್ಲೆಡ್ಜ್ ಟು ವೋಟ್ ಜಾಹೀರಾತಿನಲ್ಲಿ ಕಾಣಿಸಿಕೊಂಡ ಪ್ರಮುಖರು. ಅದೇನೇ ಇರಲಿ, ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಿರ್ಭೀತರಾಗಿ ಧರ್ಮ, ಜನಾಂಗ, ಜಾತಿ, ಮತ, ಭಾಷೆ ಪ್ರೇರೇಪಣೆಗೆ ಒಳಗಾಗದೆ ಮತದಾನ ಮಾಡ್ತೇವೆಂದು ಪ್ರತಿಜ್ಞೆ ಸ್ವೀಕರಿಸೋಣ. ದೇಶ ಕಟ್ಟುವ ಕಾರ್ಯದಲ್ಲಿ ಕೈ ಜೋಡಿಸೋಣ. ಅಭಿಲಾಷ್ PS, ನಮ್ಮೂರ ವಾರ್ತೆ. ಉಜಿರೆಯಲ್ಲಿ 50 ಮೀಟರ್ ಉದ್ದದ ಈಜುಕೊಳ ನಿರ್ಮಾಣವಾಗುತ್ತಿದೆ. UGC ಹಾಗೂ SDM ಸಂಸ್ಥೆ ನೀಡಿರುವ 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೆಯುತ್ತಿದೆ. ಈಗಾಗಲೇ ಕಾಂಕ್ರೀಟ್ ಕೆಲಸ ಮುಗಿದಿದ್ದು ಜಿಲ್ಲೆಯಲ್ಲೇ ಪ್ರಥಮವೆಂಬಂತೆ ಸಿದ್ಧಗೊಳ್ಳುತ್ತಿದೆ. ಈಜುಕೊಳದಲ್ಲಿ ಸ್ಪರ್ಧೆಗಾಗಿ ಒಟ್ಟು 10 ಟ್ರ್ಯಾಕ್ಗಳಿದ್ದು 4 ರಿಂದ 6 ಅಡಿ ಆಳ ಹೊಂದಿದೆ. ಈ ಈಜುಕೊಳದಲ್ಲಿ ರಾತ್ರಿ ವೇಳೆ ಬಳಕೆಗೆ ಲಭ್ಯವಾಗುವಂತೆ ಅತ್ಯಾಧುನಿಕ ಲೈಟಿಂಗ್ ವ್ಯವಸ್ಥೆ ಅಳವಡಿಸಲಾಗಿದೆ. ಪ್ರತ್ಯೇಕ ವಸ್ತ್ರ ಬದಲಾವಣಾ ಕೊಠಡಿ, ನಿರ್ವಹಣಾ ಸಿಬ್ಬಂದಿಗಳ ವಸತಿ ಗೃಹ, ಜೀವರಕ್ಷಕ ಉಪಕರಣಗಳು, ನೀರು ಶುದ್ಧೀಕರಣ ಹಾಗೂ ಮರುಪೂರಣ ವ್ಯವಸ್ಥೆಯನ್ನು ಅಳವಡಿಸಲಾಗುತ್ತಿದೆ. ಉಜಿರೆ ಪರಿಸರದಲ್ಲಿರುವ SDM ಶಿಕ್ಷಣ ಸಂಸ್ಥೆಗೆ ಸೇರಿದ ಸುಮಾರು 10,000 ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಈಜುಕೊಳದ ಉಪಯೋಗ ಪಡೆದುಕೊಳ್ಳಬಹುದಾಗಿದೆ. ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ T20 ವಿಶ್ವಕಪ್ ಪಂದ್ಯಗಳು ರೋಚಕ ಹಂತಕ್ಕೆ ತಲುಪಿವೆ. ಲೀಗ್ ಮಾದರಿ ಮುಗಿದಿದ್ದು ಸೂಪರ್ 10 ಪಂದ್ಯಗಳು ಹಲವು ಅಪರೂಪದ ಕ್ಷಣಗಳಿಗೆ ಸಾಕ್ಷಿಯಾಗಿವೆ. ಸೆಮಿಫೈನಲ್ ಪಂದ್ಯಗಳು ತೀವ್ರ ಹಣಾಹಣಿಯಿಂದ ಕೂಡಿದ್ದು ಅದೃಷ್ಟದಾಟದಲ್ಲಿ ಪಾಸ್ ಆಗಿರುವ ಭಾರತ ವಿಶ್ವಕಪ್ ಗೆಲ್ಲಲಿದೆಯೇ ಎನ್ನುವ ಕುತೂಹಲ ಕ್ರಿಕೆಟ್ ಪ್ರೇಮಿಗಳದ್ದು.
T20 ವಿಶ್ವಕಪ್ ಫೈನಲ್ ಹಂತಕ್ಕೆ ತಲುಪಿದೆ. ಈ ಅದೃಷ್ಟದಾಟದಲ್ಲಿ ಹಲವು ತಂಡಗಳು ಸೋತಿವೆ, ಕೆಲವು ಗೆದ್ದಿವೆ. ಕೆಲವು ಪಂದ್ಯಗಳಂತೂ ರೋಚಕ ಹಣಾಹಣಿಗೆ ಸಾಕ್ಷಿಯಾಗಿವೆ. ಕ್ರಿಕೆಟ್ ಕೂಸ್ ಹಾಲೆಂಡ್ ತೀವ್ರ ಪೈಪೋಟಿ ನೀಡಿದ್ರೂ ಶ್ರೀಲಂಕಾ ವಿರುದ್ಧದ ಪಂದ್ಯದಲ್ಲಿ ಅತಿ ಕಡಿಮೆ ಮೊತ್ತಕ್ಕೆ ಆಲ್ಔಟ್ ಆಗಿದೆ. ಬಳಿಕ ಕಿವೀಸನ್ನು ಮಣಿಸಿ ಅಚ್ಚರಿಯ ಫಲಿತಾಂಶಕ್ಕೆ ಸಾಕ್ಷಿಯಾಗಿದೆ. ಸೆಮಿಫೈನಲ್ ಪಂದ್ಯದಲ್ಲಿ ಆಲಿಕಲ್ಲು ಮಳೆ ಲಂಕನರಿಗೆ ಫೈನಲ್ ಹಾದಿ ತೋರಿಸಿದೆ. ಆಸ್ಟ್ರೇಲಿಯಾ, ಹಾಲೆಂಡ್, ಇಂಗ್ಲೆಂಡ್, ವೆಸ್ಟ್ ಇಂಡೀಸ್, ದಕ್ಷಿಣ ಆಫ್ರಿಕಾ ಮುಂತಾದ ತಂಡಗಳು ಉತ್ತಮ ಪ್ರದರ್ಶನ ನೀಡಿದ್ರೂ ಫೈನಲ್ಗೆ ಲಗ್ಗೆ ಹಾಕುವಲ್ಲಿ ಎಡವಿದ್ವು. ಸ್ಪಿನ್ ಬೌಲರ್ಗಳಿಗೆ ನೆರವು ನೀಡುತ್ತಿದ್ದ ಬಾಂಗ್ಲಾ ಪಿಚ್ ಬ್ಯಾಟ್ಸ್ಮನ್ಗಳಿಗೆ ಕಗ್ಗಂಟಾಗಿ ಪರಿಣಮಿಸಿದ್ರೂ ಬೌಂಡ್ರಿ ಸಿಕ್ಸರ್ಗಳ ಸುರಿಮಳೆ ನಿಲ್ಲಲೇ ಇಲ್ಲ. ಸಾಲು ಸಾಲು ಸರಣಿ ಸೋಲನ್ನ ಹೊತ್ತು ಬಾಂಗ್ಲಾಕ್ಕಿಳಿದ ಭಾರತ ತಂಡ ಸತತ ಜಯಗಳ ಮೂಲಕ ICC T20 ರ್ಯಾಂಕಿಂಗ್ನಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಈ ಮೂಲಕ ಅದೃಷ್ಟ ಪರೀಕ್ಷೆಯಲ್ಲಿ ಪಾಸಾಗಿ ಉತ್ತಮ ಪ್ರದರ್ಶನ ನೀಡಿ ಪ್ರಶಸ್ತಿ ಗೆಲ್ಲಲು ಒಂದೇ ಹೆಜ್ಜೆ ಹಿಂದಿದೆ. ಅಜೇಯವಾಗಿ ಚಾಂಪಿಯನ್ ಪಟ್ಟದತ್ತ ಮುನ್ನುಗ್ಗುತ್ತಿರುವ ಬ್ಲೂ ಬಾಯ್ಸ್ ಸಾಂಘಿಕ ಪ್ರದರ್ಶನ ನೀಡ್ತಿದ್ದಾರೆ. ಮೊದಲು ಬೌಲಿಂಗ್ ನಡೆಸಿದ್ರೂ ಉತ್ತಮ ನಿಯಂತ್ರಣ ಸಾಧಿಸುತ್ತಿದ್ದಾರೆ. ದಕ್ಷಿಣ ಆಫ್ರಿಕಾ ವಿರುದ್ಧದ ಪಂದ್ಯದಲ್ಲಿ 5 ಎಸೆತ ಇರುವಂತೆಯೇ ಚೇಸಿಂಗ್ ಪೂರ್ಣಗೊಳಿಸಿದ್ದು ಧೋನಿ ಪಡೆಯಲ್ಲಿ ಹುಮ್ಮಸ್ಸು ಮೂಡಿಸಿದೆ. ಟೀಮ್ ಇಂಡಿಯಾ ಮತ್ತೊಮ್ಮೆ ಚಾಂಪಿಯನ್ ಆಗಿ ಹೊರಹೊಮ್ಮಲಿ ಎನ್ನುವ ಆಶಯ ಕ್ರಿಕೆಟ್ ಅಭಿಮಾನಿಗಳದ್ದು. ಹರ್ಷಿತ್ ಪಿಂಡಿವನ, ನಮ್ಮೂರ ವಾರ್ತೆ. ಈ ವಾರ ಬಿಡುಗಡೆಗೊಂಡ ಉಳಿದವರು ಕಣ್ಣಂತೆ ಚಿತ್ರ ಸ್ಯಾಂಡಲ್ವುಡ್ನಲ್ಲಿ ಸುದ್ದಿ ಮಾಡುತ್ತಿದೆ. ಕರ್ನಾಟಕದಾದ್ಯಂತ ಸಿನಿ ಪ್ರೇಕ್ಷಕರಿಂದ ಮಿಶ್ರ ಪ್ರತಿಕ್ರಿಯೆ ಪಡೆದರೂ ಚಂದನವನದಲ್ಲಿ ಹೊಸತನದ ಕಂಪು ಹರಿಸುವಲ್ಲಿ ಯಶಸ್ವಿಯಾಗಿದೆ. ತೆರೆಗಳ ಊರು ಕರಾವಳಿಯಲ್ಲಿ ಹೊಸ ಅಲೆ ಎಬ್ಬಿಸಿದ ಸಿನಿಮಾ ಸದ್ದಿಲ್ಲದೆ ಯಶಸ್ವಿನ ಮೆಟ್ಟಿಲೇರುತ್ತಿದೆ. ಈ ಸಿನಿಮಾ ಕುರಿತಾಗಿ ಕಂಪ್ಲೀಟ್ ರಿಪೋರ್ಟ್ ನಿಮ್ಗಾಗಿ. ಅದು ಹೇಗೆ ಕಾಣಿಸುತ್ತೆ? ಒಂದು ಘಟನೆ, ಅದನ್ನ ಕಂಡ ವಿವಿಧ ವ್ಯಕ್ತಿಗಳ ದೃಷ್ಟಿಕೋನದಲ್ಲಿ ಸಾಗುವ ಕಥೆ. ಕರಾವಳಿ ಜನರ ಬದುಕನ್ನೇ ಪಾತ್ರದಂತೆ ಚಿತ್ರಿಸುವ ನಿರ್ದೇಶಕನ ಜಾಣ್ಮೆ. ಕನ್ನಡದ ಮಟ್ಟಿಗೆ ಅಪರೂಪವೆನ್ನುವ ಕಥಾ ನಿರೂಪಣೆ. ಸೌಂಡ್ ಇಂಜಿನಿಯರಿಂಗ್ ಹಾಗೂ ವಿಜುವಲ್ ಎಫೆಕ್ಟ್ ಇದು ಸಿಂಪಲ್ ಆಗಿ ಮಿಂಚಿದ ರಕ್ಷಿತ್ ಶೆಟ್ಟಿ ನಿರ್ದೇಶನ ಉಳಿದವರು ಕಂಡಂತೆಯ ಹೈಲೈಟ್. ಎಲ್ಲಾನು ಬದಲಾಗುತ್ತೆ. ಉಡುಪಿ ಮಲ್ಪೆಯ ಸುಂದರ ಪರಿಸರದಲ್ಲಿ ನಡೆಯುವ ಉಳಿದವರು ಕಂಡಂತೆ ಚಿತ್ರದಲ್ಲಿ ಘಟನೆಯೇ ಹೀರೋ. ಇಷ್ಟಕ್ಕೂ ಆ ಘಟನೆ ಯಾವುದು ಎಂಬುದು ಕುರಿತು ಸಾಕಷ್ಟು ವಿಮರ್ಶಕರಿಗೆ ಗೊಂದಲವಾಗಿದ್ದಂತೂ ನಿಜ. ಆದರೆ ಅಂತ್ಯದಲ್ಲಿ ಎಲ್ಲಾ ಗೊಂದಲಗಳಿಗೆ ತಾರ್ಕಿಕ ಅಂತ್ಯ ಸಿಗುವಂತೆ ನೋಡಿಕೊಂಡಿದ್ದಾರೆ ನಿರ್ದೇಶಕ ರಕ್ಷಿತ್ ಶೆಟ್ಟಿ. ಎಲ್ಲ ಕಥೆಗೂ ಒಂದು ಅಂತ್ಯ ಇರುತ್ತೆ, ಆದರೆ ಕೆಲವೊಂದು ಅಂತ್ಯಗಳ ಹಿಂದೆ ಸುಮಾರು ಕಥೆಗಳು ಕಾಣಿಸ್ಕೊಳ್ತವೆ. ಉಳಿದವರು ಕಂಡಂತೆ ಫಿಲ್ಮ್ ಎಂಜಾಯ್ ಮಾಡಿ ಥಿಯೇಟರ್ ಕೆಲವು ಸಿನಿಮಾಗಳು ಪೂರ ನೀವು ಥಿಯೇಟರ್ ತೂದು ಐಟೇ ಬಿಡುದು ಥಿಯೇಟರ್ ಉಳಿದವರು ಕಂಡಂತೆ ಎಂಜಾಯ್ ಮಾಡಿ ಥಿಯೇಟರ್ ತೂದು ಇಲ್ಲ ಹೋಗಿನ ಆ ಫಿಲ್ಮ್ ಇಲ್ಲ ಹೋದ್ಲ ಇರ್ನ ಫ್ಯಾಮಿಲಿ ಡಿಸ್ಕಸ್ ಆಗುವಂತ ಫಿಲ್ಮ್ ಇರ ಫ್ರೆಂಡ್ಸ್ ಫ್ರೆಂಡ್ಸ್ ಡಿಸ್ಕಸ್ ಆಗುವಂತ ಫಿಲ್ಮ್ ಅಂತ ಇಂಟರ್ನೆಟ್ ಮళ్ళీ ಡಿಸ್ಕಷನ್ ಆಗುന്നുണ്ട് ಆಲ್ರೆಡಿ. ಸೊ ಅಂಚಿನ ಫಿಲ್ಮ್ ಅಸಲು
ಮೋಸ್ಟ್ಲಿ ಕರಾವಳಿ ಜಾಗದಲ್ಲಿ ಚೂರು ಜಾಸ್ತಿ ನಾವು ಬಂದ್ಪಾದ ಉಡುಪಿ ಕೂಡದಲ್ಲಿ ಪೂರ ಜಾಸ್ತಿ ಚೂರು ಇಂಟೆಲಿಜೆಂಟ್ ಅಂತ ಅದೆಲ್ಲ ಚೂರು ಬೇಗ ನಾಟಕ ಬಂದ ಅನ್ಸುತ್ತೆ. ಕರಾವಳಿ ಕನ್ನಡವನ್ನ ಸಮರ್ಪಕವಾಗಿ ಬಳಸಿಕೊಂಡು ಇಲ್ಲಿನ ಸಾಂಸ್ಕೃತಿಕ ಬಿಂಬಗಳಾದ ಹುಲಿವೇಷ, ಮೀನುಗಾರಿಕೆ, ಕಡಲ ತೀರದ ಜೀವನವನ್ನ ಅಚ್ಚುಕಟ್ಟಾಗಿ ತೆರೆ ಮೇಲೆ ಬಿಂಬಿಸಲಾಗಿದೆ. ಚಿತ್ರದಲ್ಲಿ ಕಥೆಯ ಬೇಡಿಕೆಗೆ ತಕ್ಕಂತೆ ಎಲ್ಲಾ ಪಾತ್ರಗಳು ನೈಜವಾಗಿ ಮೂಡಿ ಬಂದಿದೆ. ಸುಮಾರು ವರ್ಷ ಆಳುತ್ತೆ, ಅದು ಬೇರೆ ಎಲ್ಲೂ ಸಿಕ್ಕೋದಿಲ್ಲ, ಸಮುದ್ರದ ಆಳದಾಗ ಮಾತ್ರ ಸಿಕ್ಕೋದು. ನಿನ್ನ ಹತ್ರ ಒಂದು ಬ್ಯಾಗ್ ಉಂಟು, ನೀನು ಅದನ್ನು ನಂಗೆ ಕೊಡಲಿಲ್ಲ ಅಂತ ಹೇಳಿದ್ರೆ ನಾನೇನು ಶೂಟ್ ಮಾಡ್ತೇನೆ. ನನ್ನ ಹತ್ರ ಯಾವ ಬ್ಯಾಗು ಇಲ್ಲ. ನನ್ನ ಮಗ ವಾಪಸ್ ಬಂದಿದ್ದಾನೆ. ಗಂಟೆಗಳ ಕಾಲ ವಿವಿಧ ದೃಷ್ಟಿಕೋನದ ಕಥೆಯೊಳಗೆ ವೀಕ್ಷಕರನ್ನ ಬಂಧಿಸಿಡುತ್ತದೆ ಈ ಚಿತ್ರ. ಕನ್ನಡದ ಮಟ್ಟಿಗೆ ಈ ಚಿತ್ರ ನೈಜತೆಯನ್ನ ಕಟ್ಟಿಕೊಡುವ ಜೊತೆಗೆ ಹೊಸತನದ ಕಂಪನ್ನ ಹರಿಸಿದೆ ಎನ್ನುವುದು ಸಿನಿಪ್ರಿಯರ ಅನಿಸಿಕೆ. ಚಂದ್ರಶೇಖರ್ ಅಂತರ್ ಜೊತೆ ಹರ್ಷಿತ್ ಪಿಂಡಿವನ, ನಮ್ಮೂರ ವಾರ್ತೆ. ಅಯ್ಯ ನೀನು ಬಾಲಿ ಕಳುಕೆ, ನನ್ನ ಎದುರಿಗೆ ನನ್ನ ತಂಗಿ ಬಗ್ಗೆ ಕನಸು ಕಾಣ್ತೀಯನ? ಹೇಮಂತ್ ಹೆಗಡೆ ಹುಳಿ ಹುಳಿ ನಿಂಬೆ ಹಿಡಿದು ಸ್ಯಾಂಡಲ್ವುಡ್ ಸುತ್ತುತ್ತಾ ಇದ್ದಾರೆ. ಎಲ್ಲ ಕಾಮಿಡಿಗಳ ದೊಡ್ಡಣ್ಣ ಅಂತ ಟ್ಯಾಗ್ ಲೈನ್ ಹಾಕೊಂಡು ಪ್ರೇಕ್ಷಕರನ್ನ ನಗಿಸ್ತಾ ಇದ್ದಾರೆ. ಈ ಕಾಮಿಡಿ ಮೂವಿಯ ಡೀಟೇಲ್ಸ್ ನಿಮ್ಗಾಗಿ. ಇವತ್ತಿಂದ ನೀವು ಗಂಡ ಹೆಂಡತಿ ಆದ್ರಿ. ಗಟ್ಟಿ ಮೇಳ ಯಾರ್ದು ಫೋನು? ಮನೆಯಿಂದ. ಇವನ್ ಮನೆಯಿಂದ. ನನ್ನ ಹೆಂಡತಿ ನಿಂಗೆ ಯಾಕೆ ಫೋನ್ ಮಾಡ್ತಾರಮ್ಮ? ನಿಂಬೆ ಹುಳಿ ನಿರ್ದೇಶಕ ಹೇಮಂತ್ ಹೆಗಡೆ ಪಾಲಿಗೆ ಸಿಹಿ ತಂದಿದೆ. ಸ್ಯಾಂಡಲ್ವುಡ್ ನಲ್ಲಿ ನಿಂಬೆ ಹುಳಿ ಭರ್ಜರಿಯಾಗಿ ಸೇಲ್ ಆಗ್ತಾ ಇದೆ. ಎಲ್ಲಾ ಕಾಮಿಡಿಗಳ ಹಿರಿಯಣ್ಣ ಅನ್ನುವ ಟ್ಯಾಗ್ ಲೈನ್ ನೊಂದಿಗೆ ವೀಕ್ಷಕರನ್ನ ನಗಿಸ್ತಾ ಇದೆ. ಮೂರ್ ಫಸ್ಟ್ ನೈಟ್ ಹೆಂಗಪ್ಪ ಮ್ಯಾನೇಜ್ ಮಾಡ್ತೀಯಾ? ಫ್ರೆಂಡ್ಶಿಪ್ ಅಲ್ಲಿ ನಾವೊಂದ್ ಕಡೆ ಹೋಗ್ಬಿಡ್ಲಾ? ಕ್ರಿಕೆಟ್ ಬೆಟ್ಟಿಂಗ್ ಸುತ್ತ ಹೆಣೆದ ಕತೆಗೆ ಮೂವರು ಹೆಂಡತಿಯರ ಮಧ್ಯೆ ಸಿಕ್ಕಿಕೊಳ್ಳುವ ಗಂಡನ ಸ್ಟೋರಿಯನ್ನ ಲಿಂಕ್ ಮಾಡಲಾಗಿದೆ. ಹೇಮಂತ್ ಹೆಗಡೆ ಜೊತೆಗೆ ಪ್ರೇಕ್ಷಕರನ್ನ ನಗಿಸುವ ಹೊಣೆ ಹೊತ್ತಿದ್ದಾರೆ ಕೋಮಲ್ ಹಾಗೂ ಬುಲೆಟ್ ಪ್ರಕಾಶ್. ಈ ಪ್ರೀತಿ ಅನುಭವ ಏನೋ ಹೊಸದು ಹೊಸದು ಹೊಸದು. ವೀಕ್ಷಕರನ್ನ ಹೊಟ್ಟೆ ಹುಣ್ಣಾಗಿಸುವಂತೆ ನಗಿಸುವುದೇ ನಮ್ಮ ಗುರಿ ಎನ್ನುತ್ತಿದೆ ಚಿತ್ರತಂಡ. ಅಲ್ಲದೆ ಚಿತ್ರ ನೋಡಿ ನಗದಿದ್ರೆ ಪೈಸಾ ವಾಪಸ್ ಎನ್ನುವ ಸವಾಲನ್ನ ಕೂಡ ಹಾಕಿದೆ. ಅದೇನೇ ಇರಲಿ, ಹೇಮಂತ್ ಹೆಗಡೆ ಕನ್ನಡಕ್ಕೆ ಉತ್ತಮ ಚಿತ್ರವೊಂದನ್ನ ನೀಡಿದ್ದಾರೆ ಅನ್ನೋದೇ ಖುಷಿಯ ಸಂಗತಿ ಎನ್ನುತ್ತಿದ್ದಾರೆ ನಮ್ಮ ವೀಕ್ಷಕ ಮಹಾಪ್ರಭು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಜಿರೆಯಲ್ಲಿ ಚುನಾವಣಾಧಿಕಾರಿಗಳಿಗೆ ತರಬೇತಿ, 238 ಮತಗಟ್ಟೆಗಳಲ್ಲಿ ಚುನಾವಣೆಗೆ ಸಿದ್ಧತೆ. ಕನ್ಯಾಡಿ ರಾಮಕ್ಷೇತ್ರದಲ್ಲಿ ರಾಮನಾಮ ಮಂತ್ರ ಸಪ್ತಾಹ, ಶಾಸಕ ಬಂಗೇರರಿಂದ ಸಪ್ತಾಹಕ್ಕೆ ಚಾಲನೆ. ರಾಮಕೃಷ್ಣ ಸಭಾ ಮಂಟಪದಲ್ಲಿ ಅಷ್ಟಾವಧಾನ ಕಾರ್ಯಕ್ರಮ ಸಮೂಹ ವತಿಯಿಂದ ನಡೆದ ವಿನೂತನ ಪ್ರಯೋಗ. ಸ್ಯಾಂಡಲ್ವುಡ್ನಲ್ಲಿ ಉಳಿದವರು ಕಂಡಂತೆ ಮೋಡಿ, ಮಿಶ್ರ ಪ್ರತಿಕ್ರಿಯೆಗಳ ನಡುವೆ ಗೆಲುವಿನ ಓಟ. ವಾರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮೂರ ವಾರ್ತೆ. ವಂದನೆಗಳು.